ಸರ್ಕಾರಿ ಆಸ್ತಿಗೆ ಇಲ್ವಾ ರಕ್ಷಣೆ? ಯಾರ್ ಬೇಕಾದ್ರೂ ಅವ್ರ ಅಪ್ಪಂದ್ ಅನ್ನೋ ತರ ಸರ್ಕಾರಿ ಆಸ್ತಿಯನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಬಹುದಾ? ಸರ್ಕಾರಿ ಗೋಮಾಳ ಸ್ವಾಹ. ಸರ್ಕಾರಿ ಅಧಿಕಾರಿಗಳಿಂದಲೇ ಸರ್ಕಾರಿ ಗೋಮಾಳ ಸ್ವಾಹ. ಬರೀ 1.5 ಎಕರೆ ಗೋಮಾಳ ಜಾಗ ಸರ್ಕಾರಿ ಅಧಿಕಾರಿಯ ಕುಟುಂಬಸ್ಥರ ಹೆಸರಿನಲ್ಲಿ ಕಂಡು ಬರುತ್ತಿದೆ. ಸರ್ಕಾರಿ ಗೋಮಾಳ ಜಾಗ ಜಾಗ ಹೇಗ್ ನಿಮ್ತಾ ಇತ್ತು ಅಂದ್ರೆ ಹೇಳ್ತಾರೆ ತಾತ ಅಜ್ಜಿ ಅಪ್ಪನ ಕಥೆನಾ. ತಮ್ಮ ವೈಫ್ ಅವರ ನೇಮ್ ಅಲ್ಲಿ ಸರ್ಕಾರಿ ಗೋಮಾಳ 1.5 ಎಕರೆ ಜಮೀನ್ ಮಂಜೂರಾಗಿದೆ. ಅವ್ರ ನೇಮ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಇದು ಯಾವ ರೀತಿ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ಮೇಡಮ್, ನಾವು ಇದು ನಮ್ಮ ಅಪ್ಪ ಅವ್ರ ಕಾಲದಾಗಿಂದ ಅದು ಉಳುಮೆ ಮಾಡ್ಕೊಂಡಿದ್ರು. ಬಕರು ತುಮ್ಮ ಸಾಗುವಳಿಯಲ್ಲಿ ಅದನ್ನ ಅರ್ಜಿ ಹಾಕಿ ಮಾಡ್ಕೊಂಡಿದ್ದಾರೆ. ಸರ್, ಸರ್ಕಾರಿ ಕೆಲಸದಲ್ಲಿ ತಾವಿರೋದ್ರಿಂದ ತಾವಾಗ್ಲಿ ತಮ್ಮ ವೈಫ್ ಆಗಿರ್ಬೋದು ಅಥವಾ ತಮ್ಮ ಕುಟುಂಬಸ್ಥರಿಗೆ ಸರ್ಕಾರಿ ಜಾಗದ ಮೇಲೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ? ಏನೋ ಮೇಡಮ್, ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಗೇನೋ ನಾವು ಅವತ್ತು ನಮ್ಮ ತಂದೆಯವರು ಉಳುಮೆ ಮಾಡ್ಕೊಂಡಿದ್ರು. ಅದನ್ನ ನಿಮ್ಮ ತಂದೆಯವರು ಉಳುಮೆ ಮಾಡ್ಕೊಂಡಿದ್ದಂತ ಪಕ್ಷದಲ್ಲಿ ನಿಮ್ಮ ತಂದೆಯವರ ಹೆಸರಿಗೆ ಬರುತ್ತೆ, ಆಗ ತಮ್ಮ ಮಗನಾಗಿರ್ತಕ್ಕಂಥ ತಮ್ಮ ಹೆಸರಿಗೆ ಬರುತ್ತೆ. ಇದು ತಮ್ಮ ಮಡದಿ ಹೆಸರಿಗೆ ಬಂದಿದೆಯಲ್ಲ ಮೇಡಮ್? ನಮ್ಮ ತಂದೆಯವರು ತೀರೋದ್ರು. ಓಕೆ, ಅವ್ರು ಹೇಳಿದ್ರು ಮೇಡಮ್ ಮಾಡ್ಕೋ ಅಂತ ಹೇಳಿದ್ರು ಮೇಡಮ್. ಸರ್, ಸರ್ಕಾರಿ ಜಾಗನ ಮಾಡ್ಕೋ ಅಂತ ಹೇಳೋದಕ್ಕೆ ನಿಮ್ಮ ತಂದೆಯವ್ರಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಅಧಿಕಾರಿ ಕುಟುಂಬಸ್ಥರ ಹೆಸರಿನಲ್ಲಿ ಜಾಗ ಬಂದಿದ್ದಾದ್ರೂ ಹೇಗೆ? ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ವಾ? ಹಾಗಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೇಬಿಗೆ ತಲುಪಿದ್ದಾದ್ರೂ ಎಷ್ಟು? ಲಂಚ ಕೊಟ್ರೆ ಯಾರಿಗ್ ಬೇಕಾದ್ರೂ ಸಿಗುತ್ತಾ ಸರ್ಕಾರಿ ಗೋಮಾಳ ಜಾಗ? ಕಂಡು ಕಾಣದಂತೆ ಜಾಣ ಪ್ರದರ್ಶನ ತೋರ್ತಿದೆಯಾ ಅಧಿಕಾರಿಗಳ ವರ್ಗ? ಭೂ ಸ್ವಾಹದ ಅಸಲಿ ಕಹಾನಿ ಏನು? ನಿಮ್ಮ ನೆಚ್ಚಿನ AK ನ್ಯೂಸ್ ಕನ್ನಡ ವಾಹಿನಿಯಲ್ಲಿ.